ಇಷ್ಟೇ ಮಾಡೋದು ನಾನು. ಇಬ್ರು ಆಪೋಸಿಟ್ ಸೈಡ್ ಮಾಡ್ಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸೊ ಸುಮಾರು ದಿನ ಆದಮೇಲೆ ನಾನು ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ರೀಸನ್ ಏನಂದರೆ ನನ್ನ ತಂಗಿ ಮದುವೆ ನಡೀತಾ ಇತ್ತು. ಸೊ ಸುಮಾರು ದಿನ ನಡೀತಾ ಅವಳದು ಮದುವೆ, ಅಂದರೆ ತುಂಬ ಫಂಕ್ಷನ್ಸ್ ಇತ್ತು. ಹಳದಿ, ಸಂಗೀತ್, ಮೆಹಂದಿ, ಆಮೇಲೆ ಮದುವೆ ಆದಮೇಲೂ ಕೂಡ 2 ಫಂಕ್ಷನ್ಸ್ ಇತ್ತು, ಸುಮಾರಿತ್ತು. ಸೊ ಈ ವಿಡಿಯೋದಿಂದ ನೀವು ಆ ಎಲ್ಲ ಫಂಕ್ಷನ್ಸ್ದು ಕೆಲವು ಕ್ಲಿಪ್ಸ್ನ ನೀವು ನೋಡ್ಬೋದು. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಳದಿ ದಿನ 7:30ಗೆಲ್ಲ ಇವರು ಬಂದು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರು ಟೆರೇಸ್ ಮೇಲೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಜಾಗ ಇಷ್ಟೇ ಚಿಕ್ಕದಾಗಿದ್ರು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಹಳದಿ ಡೆಕೋರೇಷನ್. ನನಗಂತೂ ಇದು ಹೋಲ್ ಡೆಕೋರೇಷನ್ ಹಳದಿಗೆ ಮಾಡಿದ್ಲ ತುಂಬ ಇಷ್ಟ. ಮನೆ ಮುಂದೆ ಈ ರೀತಿ ಕ್ಯೂಟ್ ಆಗಿರೋ ಮದುವೆ ಮನೆ ಅಂತ ಪೋಸ್ಟರ್ ಇಟ್ಟು ಡೆಕೋರೇಟ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ಡೆಕೋರೇಷನ್ ನಡೀತಾ ಇತ್ತು ಆ್ಯಂಡ್ ಇಲ್ಲಿ ಕೆಳಗೆ ಚಪ್ರದ ಪೂಜೆ ನಡೀತಾ ಇತ್ತು. ಇಲ್ಲಿ ನೋಡ್ಬೋದು ನಮ್ಮಮ್ಮ ಚಪ್ರದ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಜ್ಜಿ ಕೂಡ ಇಲ್ಲೇ ಇದ್ದಾರೆ. ಇನ್ನೊಬ್ರು ದೊಡ್ಡಮ್ಮ ಕೂಡ ಅಲ್ಲೇ ಇದ್ರು. ಅವ್ರು ಈ ಕ್ಲಿಪ್ಪಲ್ಲಿ ಕಾಣಿಸ್ತಿಲ್ಲ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ, ಹಾಗಾಗಿ ನಾನು ಇಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲಿರೋದು ಬಂದು ನಮ್ಮ ಅಣ್ಣ, ನನ್ನ ಕಸಿನ್ ಬ್ರದರು. ಅವರು ಕೂಡ ಬಂದಿದ್ರು ಬೇಗನೆ ಬೆಳಿಗ್ಗೆ. ಅವರೆಲ್ಲ ಪೂಜೆ ಮಾಡಿದ್ಮೇಲೆ ನಾನು ಪೂಜೆಗೆ ಜಾಯ್ನ್ ಆದೆ. ನೋಡ್ತಾ ಇರ್ಬೋದು ನಾನು ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ ಅಷ್ಟೇ, ಬಟ್ ಹೇರ್ ಸ್ಟೈಲ್ ಇನ್ನೂ ಮಾಡ್ಕೊಂಡಿಲ್ಲ. ಹೇರ್ ಸ್ಟೈಲ್ನ ನಾನು ಪಾರ್ಲರ್ ಅವ್ರು ಬಂದು ಮಾಡಲಿ ಅಂತ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಅವರು ಫಸ್ಟ್ ನನ್ನ ತಂಗಿಗೆ ಮಾಡಿ ಆಮೇಲೆ ನನಗೆ ಮಾಡಿದರು. ಯಾವಾಗಲೂ ಇದು ಒಂದು ಪ್ರಾಬ್ಲಮ್ ಹೇರ್ ಸ್ಟೈಲ್ದು. ಯಾವುದೇ ಫಂಕ್ಷನಲ್ಲಿ ಫ್ರೀ ಹೇರ್ಸ್ ಬಿಟ್ಕೊಬೇಡಿ ಅಂತ ಈ ದೊಡ್ಡವರೆಲ್ಲ ಹೇಳ್ತಾರೆ, ಅಮ್ಮಂದಿರು, ಆಂಟಿಗಳೆಲ್ಲ. ಆದರೆ ನಮಗೆ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಬರಲ್ಲ. ಸೊ ಯಾವಾಗಲೂ ಡಿಪೆಂಡೆನ್ಸಿ ಇದ್ದೇ ಇರುತ್ತೆ ಪಾರ್ಲರ್ ಅವ್ರ ಮೇಲೆ. ಆ್ಯಂಡ್ ಇಲ್ಲಿ ನಾನು ಹಾಕಿರೋ ಡ್ರೆಸ್ಸು ನಿಮಗೆ ಎಲ್ಲಿ ತೊಗೊಂಡೆ ಮತ್ತು ಏನು ಪ್ರೈಸ್ ಅಂತ ಗೊತ್ತಾಗಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದ್ರ ಬಗ್ಗೆ ಡೀಟೇಲ್ಸ್ನ ಶೇರ್ ಮಾಡಿ. ಡೆಕೋರೇಷನ್ ಪೂರಾ ಕಂಪ್ಲೀಟ್ ಆದಮೇಲೆ ಈ ರೀತಿ ಲುಕ್ ಕಾಣಿಸ್ತಾ ಇತ್ತು. ನಾನಿಲ್ಲಿ ಕ್ಲಿಯರಾಗಿ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿರೋ ಬೌಲ್ಸಲ್ಲಿ ಆಮೇಲೆ ನೀರು ಹಾಕಿ ಇಟ್ಟಿದ್ರು. ಸೆಂಟರಲ್ಲಿರೋ ಲೋಟಸಲ್ಲಿ ನಮ್ಮ ಹುಡುಗ ಹುಡುಗಿ ಅಲ್ಲಿ ಬಂದು ಕೂತಿದ್ರು. ಆ್ಯಂಡ್ ನಮ್ಮ ಹುಡುಗಿ ಬಂದು ಇನ್ನೂ ರೆಡಿ ಆಗ್ತಾ ಇದ್ಲು. ಆ್ಯಂಡ್ ಹುಡುಗ ಆಮೇಲೆ ಜಾಯ್ನ್ ಆದರು, ನಮ್ಮನೆಗೆ ಬಂದು ಜಾಯ್ನ್ ಆದರು. ಅದೆಲ್ಲ ನೀವು ನೆಕ್ಸ್ಟ್ ಕ್ಲಿಪ್ಪಲ್ಲಿ 9:30 ಆಗ್ತಿದ್ದಂಗೆ ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು. ಇಲ್ಲಿ ನೋಡ್ಬೋದು ನಮ್ಮ ಮಾಮ ಆ್ಯಂಡ್ ಫ್ಯಾಮಿಲಿ ಬಂದು ಕೂತಿದ್ದಾರೆ. ಇವನ್ನ ನೀವು ಅವ್ರದ್ದು ಮನೆ ವೀಡಿಯೋದಲ್ಲೂ ಕೂಡ ನೋಡಿರ್ತೀರ. ಇಲ್ಲಿ ನೋಡಿ ನಮ್ಮ ಪಿಂಕಾ ಬಾಯ್, ನನ್ನ ಫೇವ್ರೆಟ್ ಬಾಯ್. ಆ್ಯಂಡ್ ಅವ್ನು ಹೇಗೆ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ದಾನೆ ನೋಡಿ. ಈ ಮೇಕಪ್ ಆರ್ಟಿಸ್ಟ್ ಬಂದು ನನ್ನ ತಂಗಿಗೆ ಮಿನಿಮಲ್ ಮೇಕಪ್ ಮತ್ತು ಹೇರ್ ಸ್ಟೈಲ್ ಮಾಡ್ತಿದ್ದಾರೆ. ಆ್ಯಂಡ್ ಮೆಹಂದಿನ ಅವಳು ಇನ್ನೊಂದು ದಿನನೇ ಹಾಕ್ಸ್ಕೊಂಡು ಬಿಟ್ಟಿದ್ಲು ಕಲರ್ ಚೆನ್ನಾಗಿ ಬರಲಿ ಅಂತ. ಅದಕ್ಕೆ ಚೆನ್ನಾಗಿ ಇವರು ಮೇಕಪ್ನ ಚೆನ್ನಾಗಿ ಮಾಡಿದ್ರು ಮಿನಿಮಲ್ ಆಗಿ. ಆ್ಯಂಡ್ ಈ ಮೇಕಪ್, ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಎಲ್ಲ ಮುಗಿಯೋಷ್ಟರಲ್ಲಿ 2 hours ಹಾಕೋದೊಂದು ಬಾಕಿ ಇತ್ತು. ಅಷ್ಟರಲ್ಲಿ ಅವ್ಳು ಹುಡುಗ ರೂಮಿಗೆ ಬಂದರು. ಆ್ಯಂಡ್ ಬಂದ ತಕ್ಷಣ ಅವ್ರು ಕೇಳಿದ ಪ್ರಶ್ನೆ, ನೀನು ತಿಂಡಿ ತಿಂದ ಅಂತ. ಆಮೇಲೆ ನನ್ನ ತಂಗಿ ತಿಂಡಿ ತಿನ್ನೋ ಹಾಗಿಲ್ಲ, ನೀವು ತಿಂದಿಲ್ಲ ತಾನೇ ಅಂತ ಕೇಳ್ತಿದ್ದಾಳೆ. ಅದಕ್ಕೆ ಅವ್ರು ಪ್ರಾಮಿಸ್ ಮಾಡಿ ಇಲ್ಲ ನಾನು ತಿಂದಿಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಮ್ಮ ಹುಡುಗರು ಏನೋ ಮೇಕಪ್ ಮಾಡೋ ಹಾಗಿಲ್ಲ, ಏನೋ ಹೇರ್ ಸ್ಟೈಲ್ ಮಾಡೋ ಹಾಗಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ವ ನ್ಯಾಚುರಲಿ. ಜಸ್ಟ್ ಒಂದು ಡ್ರೆಸ್ ಹಾಕ್ಕೊಂಡು ಬಂದರೆ ಸಾಕು, ಅವ್ರದ್ದು ಮುಗೀತೆಲ್ಲ ರೆಡಿ. ಇದರಿಂದ ಅವ್ರದ್ದು ಫುಲ್ ದುಡ್ಡು ಕೂಡ ಉಳ್ಕೊಳುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ. ಆರಾಮಾಗಿರ್ಬೋದು ಅವರು. ನಮ್ಮದೇ ಫುಲ್ ಟೆನ್ಷನ್ಗಳು, ಮೇಕಪ್ಪು, ಸ್ಯಾರಿ, ಡ್ರೆಸ್ಸಿಂಗ್ ಅಂತ ಅಲ್ವಾ. ನೋಡಿ ಜಸ್ಟ್ ಒಂದು ಡ್ರೆಸ್ ಹಾಕೋ ಬಂದಿದ್ದಾರೆ ವೈಟ್ ಆ್ಯಂಡ್ ವೈಟಲ್ಲಿ. ಹೇಗೆ ಕಾಣಿಸ್ತಿದ್ದಾರೆ ಕಮೆಂಟ್ ಸೆಕ್ಷನ್. ಆ್ಯಂಡ್ ಮೇಕಪ್ ಎಲ್ಲ ನಾನೇ ಮಾಡ್ಕೊಂಡಿರೋದು, ಓವರ್ ಮೇಕಪ್ ಬೇಡ ಅಂತ ನಾನೇ ಸಿಂಪಲಾಗಿ ಪೂರ್ತಿ ರೆಡಿ ಆದಮೇಲೆ ನಾನು ಈ ರೀತಿ ಕಾಣಿಸ್ತಿದ್ದೆ. ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಹೇರ್ ಸ್ಟೈಲ್ ಹಿಂದೆ ರೋಸ್ ಮಾಡಿದ್ದಾರೆ, ಚೆನ್ನಾಗಿತ್ತು. ಬಟ್ ಮುಂದೆ ನನಗೆ ಇಷ್ಟ ಆಗಲಿಲ್ಲ. ಮನೆಯಲ್ಲೇ ಇದ್ದಿದ್ದರಿಂದ ಫಂಕ್ಷನ್ ನಾನು ಸಿಂಪಲ್ ಆಗಿ ರೆಡಿ ಆಗಿದೆ. ಫೈನಲಿ ಹಳದಿ ಸ್ಟಾರ್ಟ್ ಆಗೋಷ್ಟರಲ್ಲಿ 10:30 ಆಗಿತ್ತು. ಅಷ್ಟರಲ್ಲಿ ಎಲ್ಲ ರಿಲೇಟಿವ್ಸು ಬಂದಿದ್ರು. ಆ್ಯಂಡ್ ಇಲ್ಲಿ ಹಳದಿ ಹಾಕ್ಲಿಕ್ಕೆ ಶುರು ಮಾಡಿದ್ದು ನಮ್ಮ ಸೆಕೆಂಡ್ ಮಾಮ ಅವ್ರ ವೈಫು. ಅತ್ತೆ ಅಂತ ಹೇಳ್ತಿದ್ದೀನಿ, ಬಟ್ ಅವರೆಲ್ಲ ತುಂಬ ಯಂಗ್ ಆಗಿದ್ದಾರೆ. ನಮಗೂ ಅವ್ರಿಗೂ ತುಂಬ ಏಜ್ ಡಿಫ್ರೆನ್ಸ್ ಇಲ್ಲ. ಸೊ ಅದಕ್ಕೆ ಅವರು ಅಷ್ಟು ಹೆಂಗಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ತುಂಬ ಕಾಂಪಿಟೇಷನ್ ಇತ್ತು. ನನ್ನ ತಂಗಿ ನನಗೆ ಹೇಳಿದ್ಲು, ನನ್ನ ತಮ್ಮನಿಗೆ ಹೇಳಿದ್ಲು ವಿಡಿಯೋ ಮಾಡಲಿಕ್ಕೆ. ಪ್ಲಸ್ ಫೋಟೋಗ್ರಾಫರ್ಸ್ ಒಂದು 3 ಜನ ಇದ್ದರು. ಸೊ ಅವ್ರಿಗೂ ನಮಗೂ ಫುಲ್ ಕಾಂಪಿಟೇಷನ್ ಇತ್ತು. ಆ್ಯಂಡ್ ಅವರಂತೂ ನನಗೆ ಅಲ್ಲೇ ನಿನ್ನ ಮೆಮೊರಿ ಮುಗ್ದೋಗ್ಬೇಕು ಅಂತ ಯಾವ ಬಾಯಲ್ಲಿ ಹೇಳಿದ್ರು ಹಾಗೆ ನನ್ನ ಮೆಮೊರಿ ಹಾಯ್ ಮಾಡಿ ಎಲ್ಲರೂ. ಇವರು ಇಬ್ರು ನಮ್ಮ ಅತ್ತೆಗಳು. ಸುಮ್ಮನೆ ಕಾಮಿಡಿ ಮಾಡ್ದೆಪ್ಪ. ಇಬ್ರು ಸೇರಿ ಬಹುವಚನ ಅತ್ತೆಗಳು. ನಾನೀಗ ಹಳದಿ ಆಗ್ತಾ ಇದ್ದೀನಿ ನನ್ನ ತಂಗಿಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನನ್ನ ಹೇರ್ ಸ್ಟೈಲ್ ಅವ್ರು ಮಾಡಿದ್ದು ಹಾಗೆ ಇದೆ. ಹಿಂದೆ ತುಂಬ ಚೆನ್ನಾಗಿ ಕಾಣಿಸಿತ್ತು, ರೋಸ್ ಥರ ಮಾಡಿದ್ರು. ಬಟ್ ಮುಂದೆ ನನಗೆ ಅಷ್ಟು ಸೂಟ್ ಆಗ್ತಿಲ್ಲ ಅನಿಸ್ತು. ಅದಕ್ಕೆ ನಾನು ಆಮೇಲೆ ಇದನ್ನು ತೆಗೆದುಬಿಟ್ಟೆ ಹೇರ್ ಸ್ಟೈಲ್ನ. ಹಾಗೆ ಗ್ಯಾಪಲ್ಲಿ ನಮ್ಮ ಹುಡುಗ ಹುಡುಗಿ ಅಲ್ಲೇ ಚಿಕ್ಕದಾಗೂ ಏನೋ ಮಾತಾಡ್ಕೋತಾ ಇದ್ರು. ನೋಡಿ ಹೇಗೆ ಮಾತಾಡ್ಕೋತಾ ಇದ್ದಾರೆ ಅಂತ.
ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅವರಿಬ್ಬರು ಹೇಗೆ ಕಾಣಿಸ್ತಿದ್ದಾರೆ. ಅರ್ಶನ ಎಲ್ಲ ಹಾಕಿದ್ಮೇಲೆ ನಮ್ಮ ಹುಡುಗಿ ಪೋಸ್ ಮಾಡ್ತಾಯಿದ್ರು ಫೋಟೋಸ್ಗೆ ಮತ್ತು ವೀಡಿಯೋಸ್ಗೆ. ಸೊ ಅಲ್ಲೇ ಮಾತಾಡಿಕೊಂಡು ಡ್ಯಾನ್ಸ್ ಸ್ಟೆಪ್ಸ್ನ ಹೇಗೆ ಮಾಡಬೇಕು ಅಂತ ಮಾತಾಡ್ಕೋತಾ ಇದ್ರು. ಇವರು ಆ್ಯಕ್ಚುಲಿ ಅದೇ ದಿನ ಅವ್ರ ಸಂಗೀತ ಫಂಕ್ಷನ್ ಇದ್ದಿದ್ದರಿಂದ ಆಲ್ರೆಡಿ ಒಂದಷ್ಟು ಡ್ಯಾನ್ಸ್ ಕಲ್ತಿದ್ರು ಇಬ್ಬರು ಕಪಲ್ ಡ್ಯಾನ್ಸು. ಸೊ ಅವ್ರಿಗೆ ಈಸಿ ಆಯಿತು ಮಾಡಲಿಕ್ಕೆ. ಸೊ ನಮ್ಮ ಹುಡುಗ ಏನು ಹೇಳ್ತಿದ್ದಾರೆ ಅಂದರೆ ನಾನು ಹಿಂದೆ ಹೌಸ್ಕೊಳ್ತೀನಿ, ನನ್ನನ್ನು ಕವರ್ ಮಾಡಬೇಡಿ, ಹಂಗೆ ಹೆಂಗೋ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸಂಗೀತ ಕೂಡ ಇಬ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದು ವಿಡಿಯೋ ನಿಮಗೆ ಆಮೇಲೆ ಬರುತ್ತೆ. ಈಗ ನಾನು ಮತ್ತೆ ನನ್ನ ತಮ್ಮ ನೀರು ಹಾಕ್ತಾ ಇದ್ದೀವಿ. ನನ್ನ ತಮ್ಮ ನೋಡಿ ಫುಲ್ ಎಲ್ಲೋ ಅಲ್ಲಿ ಅವನು ಮಿಂಚ್ತಾ ಇದ್ದಾನೆ. ಯೂಶ್ವಲಿ ನನ್ನ ತಮ್ಮ ಮೊದಲೆಲ್ಲ ತುಂಬ ಜಂಕ್ ಫುಡ್ ಎಲ್ಲ ತಿನ್ಕೊಂಡು ತುಂಬ ದಪ್ಪ ಇರ್ತಾ ಇದ್ದ. ಬಟ್ ಒನ್ ಫೈನ್ ಡೇ ಅವ್ನು ಡಿಸೈಡ್ ಮಾಡಿ ಇಲ್ಲ ಸಣ್ಣ ಆಗಬೇಕು, ಹೆಲ್ತ್ ನೋಡ್ಕೋಬೇಕು ಅಂತ ಹೇಳಿ ಜಿಮ್ ಮತ್ತು ಡಯಟ್ನ ಫುಲ್ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಇವಾಗ ಇಷ್ಟು ಸಣ್ಣ ಆಗಿದ್ದಾನೆ. ಸೊ ಅದೆಲ್ಲ ನಮಗೆ ಪ್ರೌಡ್ ಇದೆ. ಸೊ ಈಸ್ ಆಲ್ಸೋ ಅನ್ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್. ಇಲ್ಲಿ ನೀವು ಒಂದು ಕಡೆ ನೋಡಿದ್ರೆ ನನ್ನ ಬ್ರದರ್ ಇನ್ಲಾಗೆ ನನ್ನ ಪೇರೆಂಟ್ಸ್ ನೀರು ಹಾಕ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ನೋಡಿದ್ರೆ ನನ್ನ ತಂಗಿಗೆ ಅವಳದು ಇನ್ಲಾಸ್ ನೀರು ಹಾಕ್ತಾ ಇದ್ದಾರೆ. ಅವಳದು ಮದರ್ ಇನ್ಲಾ ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಯಂಗ್ ಆಗಿದ್ದಾರೆ. 3 ಜನ ಮಾಮಂದಿರು ಅಂದರೆ ನಮ್ಮ ಅಮ್ಮನ ತಮ್ಮಂದಿರನ್ನ ನೀವಿಲ್ಲಿ ನೋಡ್ಬೋದು. ನೀರು ಹಾಕ್ತಾ ಇದ್ದಾರಲ್ಲ ಅದು ನಮ್ಮ ಸೆಕೆಂಡ್ ಮಾಮ ಮತ್ತು ಥರ್ಡ್ ಮಾಮ. ಆ್ಯಂಡ್ ಈ ಕಡೆ ನಿಂತಿದ್ದಾರಲ್ಲ ಒಬ್ಬರು, ಅವರು ಅಂದರೆ ಫ್ರಂಟಲ್ಲಿ ನಿಂತಿದ್ರಲ್ಲ ಅವರು ನನ್ನ ಫಸ್ಟ್ ಮಾಮ. ಅವರು ಇನ್ನೊಂದು ಕ್ಲಿಪ್ಪಲ್ಲಿ ಕೂಡ ಬರ್ತಾರೆ, ಆಮೇಲೆ ನೀವು ನೋಡ್ಬೋದು. ನನ್ನ ತಂಗಿನ ಎತ್ಕೊಂಡು ಹೋಗ್ತಾರೆ ಅವರು, ಅವರೇ ನಮ್ಮ ಫಸ್ಟ್ ಮಾಮ. ಬಿಸಿ ಆಯ್ತೇನೆ ಫೇಸ್ ಮೇಲ್ ಮಾಡಿ ಸ್ವಲ್ಪ ಮೇಲೆ ಮೇಲೆ. ನಮ್ಮ ಅತ್ತೆಯಂದಿರು ಮತ್ತು ನನ್ನ ಕಸಿನ್ಸ್ ಮತ್ತು ನಾನು ಎಲ್ಲ ಸೇರಿ ಪೋಸ್ ಕೊಡ್ತಾ ಇದ್ದೀವಿ. ಫೈನಲಿ ಎಲ್ಲರೂ ಅರ್ಶನ ಹಾಕಿ ಎಲ್ಲರೂ ನೀರು ಹಾಕಿದ್ಮೇಲೆ ಫೋಟೋಶೂಟಿನ ಕಂಟಿನ್ಯೂ ಆಗ್ತಾಯಿತ್ತು ಇವರಿಬ್ರದ್ದು. ನೋಡಿ ಅರ್ಶನ ಹಾಕಿದ್ಮೇಲೂ ಇಬ್ಬರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಇಬ್ಬರು ಒಬ್ರಿಗೊಬ್ರು ನೀರು ಹಾಕ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಎಲ್ಲ ಆದಮೇಲೆ ಹುಡುಗಿನ ಅವ್ರ ಮಾಮಂದಿರು ಎತ್ಕೊಂಡು ಹೋಗೋದು ಶಾಸ್ತ್ರ ಅಂತ ಹೇಳಿದ್ರು. ಸೊ ಇಲ್ಲಿ ನಮ್ಮ ಫಸ್ಟ್ ಮಾಮ ನನ್ನ ತಂಗಿನ ಎತ್ಕೋತಾ ಇದ್ದಾರೆ, ನೋಡ್ಬೋದು. ಇದಂತೂ ನೋಡೋಕೆ ತುಂಬ ಫನ್ನಿ ಆಗಿತ್ತು. ನಮ್ಮ ಹುಡುಗನ ಕೂಡ ಅವ್ರ ಮಾಮ ಬಂದು ಹೀಗೆ ಎತ್ಕೊಂಡು ಹೋದ್ರು, ಅದು ಕ್ಯಾಪ್ಚರ್ ಆಗಿ ಮುಗಿದ್ಮೇಲೆ ನಾನಿಲ್ಲಿ ಯಕ್ಕ ಸಕ್ಕ ಸಾಂಗ್ದು ಒಂದು ಸ್ಟೆಪ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಎಲ್ಲ ಹಾಕಿದ್ದಾದ್ಮೇಲೆ ಸ್ನಾನ ಮಾಡಿದ್ಮೇಲೆ ಇನ್ನೂ ಕೆಲವು ಪೂಜೆ ಮತ್ತು ಶಾಸ್ತ್ರಗಳು ಪೆಂಡಿಂಗ್ ಇತ್ತು. ಅದನ್ನು ಇಲ್ಲಿ ನನ್ನ ತಂಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ಪೂಜೆ ಮಾಡ್ತಾ ಇದ್ದಾಳೆ, ನೀವು ನೋಡ್ಬೋದು. ನಾವು ತೆಗೆದ್ಬಿಡುವ ಎಲ್ಲ ತಲೆ ಮೇಲೆ ಆಗಿದ್ದ ಹಾಗೆ ನಿಂತ್ಕೊಳ್ಳಿ. ಹಾಗೆ ರೀ ಕ್ಯಾಮ್ರಾ ನೋಡಿ. ಈ ಡಬ್ಬನೇ ಕೂಡ ಸುಮ್ಮನೆ ಇಟ್ಕೊತಾನೆ ಖಾಲಿ ಡಬ್ಬ ಕೂಡ ಆಗ್ತದೆ. आचमनं समर्पयामि आचमनीयानि समर्पयामि रक्षां धारयामि श्री महागणपतये नमः समर्पयामि मनसा प्रदक्षिणं समर्पयामि समर्पयामि महागणपतये नमः समर्पयामि गजगजामरादिराजोपचारं ಎಲ್ಲರಿಗೂ ಮಂಗಳಾರತಿ. ರಕ್ಷಾಂಧಾರಯಾಮಿಷಾ ದಶಮಿ ತಿಥಿ ಮೂಲ ನಕ್ಷತ್ರ ವಜ್ರಯೋಗ ಭದ್ರೇ ಕರ್ಣ ಕುಂಭಮಾಸ ಮುಕ್ತಿ ತೇದಿ 12 ಭಾನುವಾರ ಅಂದರೆ ಇಂಗ್ಲಿಷ್ ತಾರೀಕು 23/2/2025 ಈ ಶುಭ ದಿವಸ ಬೆಳಗ್ಗೆ
11 ಗಂಟೆ 34 ನಿಮಿಷದ ಮೇಲೆ 12 ಗಂಟೆ ಒಳಗೆ ಸಲ್ಲುವ ಶುಭ ಲಗ್ನ ಮುಹೂರ್ತದಲ್ಲಿ ನಂಬರ್ 19 ಮೈಸೂರು ವಾಸಿ ಶ್ರೀಮತಿ ಎಸ್ ಎನ್ ಸುಮತಿ ಮತ್ತು ಶ್ರೀಮಾನ್ ಎಸ್ ವಿಜಯಶಂಕರ್ ಅವರ ದ್ವಿತೀಯ ಪುತ್ರಿ ಚಿರಂಜೀವಿ ಹರಿದ್ರ ಕುಂಕುಮ ಸೌಭಾಗ್ಯವತಿ ನಂದಿತಾ ಎಂಬ ವಧುವನ್ನ ಹೊಸಪೇಟೆ ವಾಸಿ ಶ್ರೀಮತಿ ಉಮಾ ಮತ್ತು ಶ್ರೀಮಾನ್ ಪುತ್ರ ಚಿರಂಜೀವಿ ರಾಜಶೋಭಿತ ವಿಶಾಲ್ ಎಂಬ ವರದಿಯ ಕೊಟ್ಟು ಇವರ ವಿವಾಹ ಮಹೋತ್ಸವವನ್ನು ಮೈಸೂರು KRS ರಸ್ತೆಯಲ್ಲಿರುವ ಕುಸುಮ ಚಂದ್ರಶೇಖರ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲು ಗುರು ಹಿರಿಯರು ನಿಷ್ಠಾತರಾಗಿ ವಧೂವರರಿಗೆ ಈ ಮುಹೂರ್ತದಲ್ಲಿ ಮಾಲಾಧಾರಣೆ, ಕನ್ಯಾದಾನ, ಮಾಂಗಲ್ಯ ಧಾರಣೆ ಹಾಗೂ ಈ ತರ ಹಿಂಗಂತ ಇರ್ಬೇಕು ಇದಕ್ಕೆ ಸಾಂಗ್ ಬರೋಗಂತ ಸ್ಟಾರ್ಟ್ ನಮ್ಮ ಹೊಟ್ಟೆಲ್ಲ ಬೇಡ ಫಸ್ಟ್ ಸ್ಟಾರ್ಟ್